ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ನಡೆದಾಡುವ ದೇವರು ಶತಾಯುಷಿಗಳಾದಂತಹ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ 5ನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇವತ್ತು ನಾನು ದೇವರನ್ನು ನೋಡಿಲ್ಲ, ಆದರೆ ದೇವರಂತ ಮನುಷ್ಯರನ್ನು ನೋಡಿದ್ದೇವೆ, ಚಲಿಸುವಂತ ದೇವರನ್ನೇ ನೋಡಿದ್ದೇವೆ. ಅವ್ರು ಯಾರು ಅಂತ ಹೇಳಿದ್ರೆ ಅದೇ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರು. ಇವತ್ತು ಅವರು ಏನು ಅವರ ಕಾರ್ಯಕಾಲದಲ್ಲಿ ಏನ್ ಸೇವೆ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಇವತ್ತು ಅವರು ಭೌತಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಅವ್ರು ಮಾಡಿದ್ದಂತ ಸೇವೆ ಏನಿದೆ, ಅವ್ರು ಮಾಡಿದ್ದಂತ ಸಾಧನೆ ಏನಿದೆ, ಎಲ್ಲರ ಮನಸ್ಸಿನಲ್ಲಿದ್ದಾರೆ, ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ. ಇವತ್ತು ಅವರ ಕೆಲಸ ಅಚ್ಚಳಿಯದೆ ಉಳಿತದೆ. ಅವರು ನಿಜವಾಗಿಯೂ ಅಜರಾಮರವಾಗಿದ್ದಾರೆ ಅಂತೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅವರು ಇವತ್ತು ಮಠದಿಂದ ಸ್ವಾಮಿ ಅಲ್ಲ, ಸ್ವಾಮಿಯಿಂದ ಮಠ ಅಂತೇಳಿ ತೋರಿಸಿಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಶಿವಕುಮಾರ ಮಹಾಸ್ವಾಮಿಗಳವರು. ಅವರು ಅತ್ಯಂತ ಸರಳತೆ, ಸಹಜತೆ, ನಂಬಿಕೊಂಡಂತ ಭಕ್ತರು ಯಾರೇ ಬರಲಿ, ಯಾರು ಬಂದ್ರು ಅವರಲ್ಲಿ ಪ್ರಸನ್ನತೆ ಮೂಡುವಂಥದ್ದು, ಅವರಲ್ಲಿ ವಿಶ್ವಾಸ ಮೂಡುವಂತ ಒಂದು ಶಕ್ತಿ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಇತ್ತು. ಸಿದ್ಧಿ ಪುರುಷರು, ಪವಾಡ ಪುರುಷರು ಅನ್ನೋ ರೀತಿಯಲ್ಲಿ ಅವರು ಅತ್ಯಂತ ಇವತ್ತು ಅವರ ಕಾರ್ಯಕಾಲದಲ್ಲಿ ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಶಿಕ್ಷಣ, ದಾಸೋಹ, ಕಾಯಕ, ಸಹೋದರತ್ವ, ಸಹಬಾಳ್ವೆ, ಎಲ್ಲರಿಗೆ ಇವತ್ತೊಂದೇ ಸಮುದಾಯಕ್ಕಲ್ಲ, ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯರನ್ನು ಒಪ್ಪಿಕೊಂಡು ಅಂದಿನ ದಿನಮಾನಗಳಲ್ಲಿ ಯಾವಾಗ ಸರ್ಕಾರಗಳು ಮಾಡದೇ ಇರುವಂತಹ ಕೆಲಸ, ಅಂತ ಸಂದರ್ಭದಲ್ಲಿ ಈಗ ಆರ್ಥಿಕವಾಗಿ ಸಬಲರಾಗಿದ್ದಕ್ಕಾಗಿ ಬಹಳಷ್ಟು ಕಡೆ ಶಾಲಾ ಕಾಲೇಜುಗಳು, ವಸತಿ ನಿಲಯಗಳು ಇವತ್ತು ನಡೀತಾ ಇದೆ. ಆದರೆ ಯಾವ ಸಮಯದಲ್ಲಿ ಯಾವುದೇ ಮೂಲ ಸೌಕರ್ಯ ಇಲ್ಲದಂತಹ ಸಂದರ್ಭದಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಬರೀ ಇವತ್ತು ಲಿಂಗಾಯತರು, ವೀರಶೈವರು ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರನ್ನು ಒಳಗೊಂಡು ಎಲ್ಲರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಧರ್ಮ ದಾಸೋಹ ಕೊಟ್ಟು ಅವರಿಗೆ ಬೆಳೆಸಿದಂತ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ತದೆ. ಹೀಗಾಗಿ ಇವತ್ತು ಅವರೇನು ಇವತ್ತು ಕೆಲಸ ಮಾಡಿದ್ದಾರೆ, ಲಕ್ಷಾಂತರ ಬಡ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರ ಬಾಳಿಗೆ ಅವರು ಆಸರೆ ಆಗಿದ್ದಾರೆ. ಇವತ್ತು ಅದೇ ಕಾರ್ಯ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರೂ ಕಡಿಮೆ ಇದೆ. ಇವತ್ತು ಅವರ ಸ್ಮರಣೆಗಾಗಿ ಅವರಿಗೆ ನಾವೆಲ್ಲ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಹಿಂದಿನ ಸರ್ಕಾರ ಇಲ್ಲಿ ಅವರು ಲಿಂಗೈಕ್ಯರಾದ ಮೇಲೆ ಸ್ಮೃತಿವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದೇನ್ ತೀರ್ಮಾನ ಮಾಡಿ ಇವತ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಸ್ಮೃತಿವನದ ಉದ್ಘಾಟನೆ ಮಾಡಿದ್ದೇವೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ. ಅಂತ ಒಂದು ಕಾರ್ಯಕ್ರಮ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ನಡೆದಿದ್ದು, ಅದು ನನ್ನ ಸೌಭಾಗ್ಯ, ನಾನು ಅದರಲ್ಲಿ ಭಾಗವಹಿಸಿದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಪೂಜ್ಯ ಗುರುಗಳಿಗೆ ಯಾವಾಗಲೂ ಪರಿಸರ ಬಗ್ಗೆ, ಅರಣ್ಯದ ಬಗ್ಗೆ, ಪ್ರಕೃತಿ ಬಗ್ಗೆ ಬಹಳಷ್ಟು ಕಳಕಳಿ ಇಟ್ಕೊಂಡಂತವ್ರು, ಬಹಳಷ್ಟು ಅದ್ರ ಬಗ್ಗೆ ಕಾಳಜಿ ಉಳ್ಳಂತವ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ, ಪ್ರಕೃತಿ ಪರಿಸರ ಉಳಿದ್ರೆ ಮಾತ್ರ ನಾವೆಲ್ಲ ಉಳಿತೀವಿ. ಇವತ್ತಿನ ಕಾಲದಲ್ಲಿ, ಆಧುನಿಕತೆಯಲ್ಲಿ ಇವತ್ತೇನು ಮನುಷ್ಯನು ಸ್ವಾರ್ಥಕ್ಕಾಗಿ ಇವತ್ತು ಪ್ರಕೃತಿ ಪರಿಸರ ಎಕ್ಸ್ಪ್ಲಾಯ್ಟ್ ಮಾಡಿದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಎಲ್ಲಾ ಕಡೆ ಹಸಿರು ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ, ಮರಗಳು ಕಡಿಮೆ ಆಗ್ತಾ ಇದೆ, ಅರಣ್ಯ ಒತ್ತುವರಿ ಆಗ್ತಾ ಇದೆ, ಹವಾಮಾನ ಬದಲಾವಣೆ ಆಗ್ತಾ ಇದೆ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ, ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಪ್ಲಾಸ್ಟಿಕ್ ಮಾಲಿನ್ಯ, ಅನೇಕ ಮಾಲಿನ್ಯಗಳಿಂದ ಅನೇಕ ರೋಗಗಳು ಬರ್ತಾ ಇದೆ. ಇವತ್ತು ಮುಂದಿನ ಪೀಳಿಗೆ ಇದು ಬಹಳ ದೊಡ್ಡ ಸವಾಲಾಗಿದೆ. ಕರೋನಾ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಒಂದು ಆಕ್ಸಿಜನ್ಗಾಗಿ ಇವತ್ತು ಎಷ್ಟು ಜನ
ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟಿದ್ದಾರೆ. ಲೆಕ್ಕ ಇಲ್ಲ, ಲಕ್ಷಾಂತರ ಜನ ಮೃತಪಟ್ಟಿದ್ರು. ಆದ್ರೆ ಇವತ್ತು ಆಕ್ಸಿಜನ್ ಯಾರು ಕೊಡ್ತಾರೆ? ಆಕ್ಸಿಜನ್ ಕೊಡುವಂಥದ್ದು ಮರಗಳು, ಆಕ್ಸಿಜನ್ ಕೊಡುವಂಥದ್ದು ಗಿಡಗಳು. ಹೀಗಾಗಿ ನಾವೆಲ್ಲರೂ ಇವತ್ತು ಸ್ಮೃತಿವನ ಉದ್ಘಾಟನೆ ಮಾಡಿದ್ದೇವೆ. ಶಪಥ ಮಾಡಬೇಕಾಗಿದೆ. ಪ್ರಕೃತಿ ಪರಿಸರ ಉಳಿಸುವಂಥದ್ದು, ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ ನಿಷೇಧ ಮಾಡುವಂಥದ್ದು, ನಾವು ಉಪಯೋಗ ಮಾಡೋದಿಲ್ಲ. ಎಲ್ಲೇ ಮಾರುಕಟ್ಟೆಗೆ ಹೋಗ್ಲಿ, ಎಲ್ಲಿ ಹೋಗ್ಲಿ ಅಂತ ಹೇಳಿ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಮಾರ್ಗದರ್ಶನದಲ್ಲಿ 5 ಕೋಟಿಗಿಂತಲೂ ಹೆಚ್ಚಿನ ಸಸಿಯನ್ನು ಕರ್ನಾಟಕ ರಾಜ್ಯದಾದ್ಯಂತ ನೆಟ್ಟಿದ್ದೇವೆ. 15,000 ಎಕರೆ ಭೂಮಿ ಇವತ್ತು ಅದನ್ನು ಮೀಸಲು ಭೂಮಿ ಅಂತ ಮಾಡಿದ್ದೇವೆ. 2,000 ಎಕರೆ ಒತ್ತುವರಿ ತೆರವುಗೊಳಿಸಿದ್ದೇವೆ. ಹೀಗಾಗಿ ಇರುವಂತ ಒಂದೇ ಭೂಮಿ, ಇದನ್ನು ಆರೋಗ್ಯಪೂರ್ಣವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ರೆ ಕಾಡು ಬೆಳೆಸಬೇಕು, ನಾಡು ಉಳಿಸಬೇಕು ಅನ್ನುವಂತ ಒಂದು ಸಂಕಲ್ಪ ನಾವೆಲ್ಲ ಮಾಡಬೇಕಾಗಿದೆ. ಕೆರೆಗಳು, ಕಟ್ಟೆಗಳು, ಗುಡ್ಡಗಳು ಇವೆಲ್ಲವನ್ನು ಉತ್ತಮವಾಗಿ ಇಡಬೇಕಾಗಿದೆ. ಸ್ವಚ್ಛ ಸುಂದರ ತುಮಕೂರು ಕರ್ನಾಟಕ ರಾಜ್ಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಸ್ಮರಣೋತ್ಸವ ದಿವಸ ನಾವೆಲ್ಲ ಶಪಥ ಮಾಡೋಣ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.